ಅದೇ ಮುಖ್ಯವಾಗಿ ಯುದ್ಧದ ಸಂದರ್ಭ ಬಂದರೆ ಪಾಕಿಸ್ತಾನ್ ಭಾರತದ ಮಧ್ಯೆ ಯುದ್ಧ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆದರೆ ಸಾಮರ್ಥ್ಯದ ಲೆಕ್ಕಾಚಾರ ಇಲ್ಲಿ ಸಹಜವಾಗಿ ಮುನ್ನೆಲೆಗೆ ಬರುತ್ತೆ. ಯಾರತ್ರ ಎಷ್ಟು ಕೆಪಾಸಿಟಿ ಇದೆ, ಸೇನಾ ಬಲ ಯಾವ ರೀತಿ ಇದೆ, ಇವೆಲ್ಲವನ್ನೂ ಕೂಡ ನಾವು ನೋಡ್ತಾ ಹೋಗೋಣ. ಯಾರ ಸಾಮರ್ಥ್ಯ ಎಷ್ಟಿದೆ ಅನ್ನೋದನ್ನ ನಿಮ್ ಮುಂದೆ ಇಡ್ತಾ ಇದೀವಿ. ಒಂದ್ ಕಡೆ ಭಾರತ ಮತ್ತೊಂದ್ ಕಡೆ ಪಾಕಿಸ್ತಾನ. ಭಾರತದ ಮಿಲಿಟರಿ ರ್ಯಾಂಕ್ ಅನ್ನು ನಾವು ಗಮನಿಸ್ತಾ ಹೋದ್ರೆ 4ನೇ ಸ್ಥಾನ, ಪಾಕಿಸ್ತಾನಕ್ಕೆ 7ನೇ ಸ್ಥಾನ. ಇನ್ನು ಅಣ್ವಸ್ತ್ರಗಳ ಸಿಡಿತಲೆಯನ್ನು ನಾವು ಗಮನಿಸ್ತಾ ಹೋದ್ರೆ ಭಾರತದಲ್ಲಿ 140, ಪಾಕಿಸ್ತಾನದಲ್ಲಿ 150. ಇನ್ನು ಆಕ್ಟಿವ್ ಸೋಲ್ಜರ್ಸ್ ಎಷ್ಟು ಜನ ಇದ್ದಾರೆ, ಸಕ್ರಿಯ ಯೋಧರು ಭಾರತದಲ್ಲಿ ಇರುವಂತದ್ದು ಬರೋಬ್ಬರಿ 21 ಲಕ್ಷ ಸಕ್ರಿಯ ಯೋಧರಿದ್ದಾರೆ. ಪಕ್ಕದ ಪಾಕಿಸ್ತಾನದಲ್ಲಿ ಎಷ್ಟಿದ್ದಾರೆ, 6.5 ಲಕ್ಷ. ಐ ರಿಪೀಟ್, 6.5 ಲಕ್ಷ ಮಾತ್ರ. ಇನ್ನು ರಿಸರ್ವ್ ಮೀಸಲು ಪಡೆ ಯೋಧರು ಒಟ್ಟು ಇರೋದು 11.5 ಲಕ್ಷ, 11.5. ಇನ್ನು ಈ ಕಡೆ ಪಾಕಿಸ್ತಾನಕ್ಕೆ 5 ಲಕ್ಷ. ನೋಡಿ, ಸಾಮರ್ಥ್ಯ ಬಲಾಬಲವನ್ನ ನೀವು ಗಮನಿಸ್ತಾ ಇದ್ದೀರಿ. ಇನ್ನು ಯುದ್ಧ ಟ್ಯಾಂಕರ್ಗಳು ನಮ್ಮಲ್ಲಿ ಎಷ್ಟಿದೆ, ಪಾಕಿಸ್ತಾನದಲ್ಲಿ ಎಷ್ಟಿದೆ? ಭಾರತ ದೇಶದಲ್ಲಿ ಬರೋಬ್ಬರಿ 4,426 ಟ್ಯಾಂಕ್ಗಳಿದೆ. ಪಕ್ಕದ ಪಾಕಿಸ್ತಾನದಲ್ಲಿ 2,735 ಟ್ಯಾಂಕರ್ಗಳು ಮಾತ್ರ ಇರೋದು, ಅರ್ಧ ಇಲ್ಲ. ಇನ್ನು ಶಸ್ತ್ರಸಜ್ಜಿತ ವಾಹನ, ಫುಲ್ಲಿ ವೆಪನ್ ಇರುವಂತಹ ಒಂದು ವೆಹಿಕಲ್ಸ್ ಗಳನ್ನು ನಾವು ಗಮನಿಸ್ತಾ ಹೋದ್ರೆ 5,681 ಶಸ್ತ್ರಸಜ್ಜಿತ ವಾಹನಗಳು ನಮ್ಮಲ್ಲಿದೆ. ಪಾಕಿಸ್ತಾನದಲ್ಲಿ 3,745 ವಾಹನಗಳಿರುವಂಥದ್ದು. ಇನ್ನು ಪಿರಂಗಿಗಳೆಷ್ಟಿದೆ, ನಮ್ಮ ದೇಶದಲ್ಲಿರುವಂತಹ ಪಿರಂಗಿಗಳು ಬರೋಬ್ಬರಿ 5,067. ಪಾಕಿಸ್ತಾನದಲ್ಲಿ 3,745. ಇನ್ನು ಒಟ್ಟು ಯುದ್ಧ ವಿಮಾನಗಳು ಎಷ್ಟೆಷ್ಟಿದೆ ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ 2,216 ಯುದ್ಧ ವಿಮಾನಗಳು ನಮ್ಮಲ್ಲಿದೆ. ಪಕ್ಕದ ಪಾಕಿಸ್ತಾನದಲ್ಲಿ 1,143. ಶತ್ರು ರಾಷ್ಟ್ರ ಪಾಪಿ ಪಾಕಿಸ್ತಾನ, ನೀಚ ಪಾಕಿಸ್ತಾನದಲ್ಲಿ ಇರುವಂತದ್ದು ಕೇವಲ 1,443 ಯುದ್ಧ ವಿಮಾನಗಳು. 378 ಯುದ್ಧ ವಿಮಾನಗಳು ನಮ್ಮಲ್ಲಿದೆ, 186 ಯುದ್ಧ ವಿಮಾನಗಳು ಅವರಲ್ಲಿದೆ. ಇನ್ನು ದಾಳಿ ಮಾಡುವಂತಹ ಹೆಲಿಕಾಪ್ಟರ್ಗಳನ್ನ ಗಮನಿಸೋದಾದ್ರೆ 220 ದಾಳಿ ಮಾಡುವ ಹೆಲಿಕಾಪ್ಟರ್ಗಳು ನಮ್ಮಲ್ಲಿದೆ. ಪಾಕಿಸ್ತಾನದಲ್ಲಿ ಬೆರಳೆಣಿಕೆ ಎಷ್ಟು, 90 ಮಾತ್ರ ಇರೋದು. ಇನ್ನು ಸಬ್ಮೆರಿನ್ಗಳ ಬಲಾಬಲವನ್ನು ನಾವು ಗಮನಿಸ್ತಾ ಹೋದ್ರೆ ಬರೋಬ್ಬರಿ 15 ಸಬ್ಮೆರಿನ್ಗಳು ಭಾರತದಲ್ಲಿ, ಕೇವಲ 5 ಸಬ್ಮೆರಿನ್ಗಳು ಪಾಕಿಸ್ತಾನದಲ್ಲಿ. ಇನ್ನು ವಿಮಾನ ವಾಹಕಗಳನ್ನು ನಾವು ಗಮನಿಸ್ತಾ ಹೋದ್ರೆ ವಿಮಾನ ವಾಹಕಗಳು ಭಾರತದಲ್ಲಿ ಇರೋದು 2, ಪಾಕಿಸ್ತಾನದಲ್ಲಿ 0. ಈ ಎಲ್ಲಾ ಸಾಮರ್ಥ್ಯವನ್ನ ತಲೆಯಲ್ಲಿಟ್ಕೊಂಡು ಅವರು ಯುದ್ಧಕ್ಕೆ ಬರಬೇಕು. ಒಂದು ಪಕ್ಷ ಯುದ್ಧಕ್ಕೆ ಬಂದರೆ 5 ರಿಂದ 10 ನಿಮಿಷದಲ್ಲಿ ಪಾಕಿಸ್ತಾನದ ಮ್ಯಾಪ್ ಅನ್ನೇ ಆಲ್ಟರ್ ಮಾಡೋದ್ರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಇದರ ಜೊತೆಗೆ ಪಿಒಕೆನ ಕ್ಯಾಪ್ಚರ್ ಮಾಡಿಕೊಳ್ಳೋದ್ರಲ್ಲೂ ಕೂಡ ಯಾವುದೇ ರೀತಿಯ ಸಂದೇಹ ಇಲ್ಲ. ಇದು ಸದ್ಯಕ್ಕೆ ಭಾರತ ಮತ್ತು ಪಾಕಿಸ್ತಾನ ದೇಶದ ಸಾಮರ್ಥ್ಯ ಬಲಾಬಲ. ಸದ್ಯ ಮುಖ್ಯವಾಗಿ ಯುದ್ಧದ ಸಂದರ್ಭ ಬಂದರೆ ಪಾಕಿಸ್ತಾನ್ ಭಾರತದ ಮಧ್ಯೆ ಯುದ್ಧ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆದರೆ ಸಾಮರ್ಥ್ಯದ ಲೆಕ್ಕಾಚಾರ ಇಲ್ಲಿ ಸಹಜವಾಗಿ ಮುನ್ನೆಲೆಗೆ ಬರುತ್ತೆ. ಯಾರತ್ರ ಎಷ್ಟು ಕೆಪಾಸಿಟಿ ಇದೆ, ಸೇನಾ ಬಲ ಯಾವ ರೀತಿ ಇದೆ, ಇವೆಲ್ಲವನ್ನೂ ಕೂಡ ನಾವು ನೋಡ್ತಾ ಹೋಗೋಣ. ಯಾರ ಸಾಮರ್ಥ್ಯ ಎಷ್ಟಿದೆ ಅನ್ನೋದನ್ನ ನಿಮ್ ಮುಂದೆ ಇಡ್ತಾ ಇದೀವಿ. ಒಂದ್ ಕಡೆ ಭಾರತ ಮತ್ತೊಂದ್ ಕಡೆ ಪಾಕಿಸ್ತಾನ. ಭಾರತದ ಮಿಲಿಟರಿ ರ್ಯಾಂಕ್ ಅನ್ನು ನಾವು ಗಮನಿಸ್ತಾ ಹೋದ್ರೆ 4ನೇ ಸ್ಥಾನ, ಪಾಕಿಸ್ತಾನಕ್ಕೆ 7ನೇ ಸ್ಥಾನ. ಇನ್ನು ಅಣ್ವಸ್ತ್ರಗಳ ಸಿಡಿತಲೆಯನ್ನು ನಾವು ಗಮನಿಸ್ತಾ ಹೋದ್ರೆ ಭಾರತದಲ್ಲಿ 140, ಪಾಕಿಸ್ತಾನದಲ್ಲಿ 150. ಇನ್ನು ಆಕ್ಟಿವ್ ಸೋಲ್ಜರ್ಸ್ ಎಷ್ಟು ಜನ ಇದ್ದಾರೆ, ಸಕ್ರಿಯ ಯೋಧರು ಭಾರತದಲ್ಲಿ ಇರುವಂತದ್ದು ಬರೋಬ್ಬರಿ 21 ಲಕ್ಷ ಸಕ್ರಿಯ ಯೋಧರಿದ್ದಾರೆ. ಪಕ್ಕದ ಪಾಕಿಸ್ತಾನದಲ್ಲಿ ಎಷ್ಟಿದ್ದಾರೆ, 6.5 ಲಕ್ಷ. ಐ ರಿಪೀಟ್, 6.5 ಲಕ್ಷ ಮಾತ್ರ. ಇನ್ನು ರಿಸರ್ವ್ ಮೀಸಲು ಪಡೆ ಯೋಧರು ಒಟ್ಟು ಇರೋದು 11.5 ಲಕ್ಷ, 11.5. ಇನ್ನು ಈ ಕಡೆ ಪಾಕಿಸ್ತಾನಕ್ಕೆ 5 ಲಕ್ಷ. ನೋಡಿ, ಸಾಮರ್ಥ್ಯ ಬಲಾಬಲವನ್ನ ನೀವು ಗಮನಿಸ್ತಾ ಇದ್ದೀರಿ. ಇನ್ನು ಯುದ್ಧ ಟ್ಯಾಂಕರ್ಗಳು ನಮ್ಮಲ್ಲಿ ಎಷ್ಟಿದೆ, ಪಾಕಿಸ್ತಾನದಲ್ಲಿ ಎಷ್ಟಿದೆ? ಭಾರತ ದೇಶದಲ್ಲಿ ಬರೋಬ್ಬರಿ 4,426 ಟ್ಯಾಂಕ್ಗಳಿದೆ.
ಪಕ್ಕದ ಪಾಕಿಸ್ತಾನದಲ್ಲಿ 2735 ಟ್ಯಾಂಕರ್ಗಳು ಮಾತ್ರ ಇರೋದು, ಅರ್ಧ ಇಲ್ಲ. ಇನ್ನು ಶಸ್ತ್ರಸಜ್ಜಿತ ವಾಹನ, ಫುಲ್ಲಿ ವೆಪನ್ ಇರುವಂತಹ ಒಂದು ವೆಹಿಕಲ್ಸ್ ಗಳನ್ನು ನಾವು ಗಮನಿಸ್ತಾ ಹೋದ್ರೆ 5681 ಶಸ್ತ್ರಸಜ್ಜಿತ ವಾಹನಗಳು ನಮ್ಮಲ್ಲಿದೆ. ಪಾಕಿಸ್ತಾನದಲ್ಲಿ 3745 ವಾಹನಗಳಿರುವಂಥದ್ದು. ಇನ್ನು ಪಿರಂಗಿಗಳೆಷ್ಟಿದೆ? ನಮ್ಮ ದೇಶದಲ್ಲಿರುವಂತಹ ಪಿರಂಗಿಗಳು ಬರೋಬ್ಬರಿ 5067. ಪಾಕಿಸ್ತಾನದಲ್ಲಿ 3745. ಇನ್ನು ಒಟ್ಟು ಯುದ್ಧ ವಿಮಾನಗಳು ಎಷ್ಟೆಷ್ಟಿದೆ ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ 2216 ಯುದ್ಧ ವಿಮಾನಗಳು ನಮ್ಮಲ್ಲಿದೆ. ಪಕ್ಕದ ಪಾಕಿಸ್ತಾನದಲ್ಲಿ 1143. ಶತ್ರು ರಾಷ್ಟ್ರ ಪಾಪಿ ಪಾಕಿಸ್ತಾನ, ನೀಚ ಪಾಕಿಸ್ತಾನದಲ್ಲಿ ಇರುವಂತದ್ದು ಕೇವಲ 1443 ಯುದ್ಧ ವಿಮಾನಗಳು. 378 ಯುದ್ಧ ವಿಮಾನಗಳು ನಮ್ಮಲ್ಲಿದೆ, 186 ಯುದ್ಧ ವಿಮಾನಗಳು ಅವರಲ್ಲಿದೆ. ಇನ್ನು ದಾಳಿ ಮಾಡುವಂತಹ ಹೆಲಿಕಾಪ್ಟರ್ಗಳನ್ನ ಗಮನಿಸೋದಾದ್ರೆ 220 ದಾಳಿ ಮಾಡುವ ಹೆಲಿಕಾಪ್ಟರ್ಗಳು ನಮ್ಮಲ್ಲಿದೆ. ಪಾಕಿಸ್ತಾನದಲ್ಲಿ ಬೆರಳೆಣಿಕೆಯಷ್ಟು 90 ಮಾತ್ರ ಇರೋದು. ಇನ್ನು ಸಬ್ಮೆರಿನ್ಗಳ ಬಲಾಬಲವನ್ನು ನಾವು ಗಮನಿಸ್ತಾ ಹೋದ್ರೆ ಬರೋಬ್ಬರಿ 15 ಸಬ್ಮೆರಿನ್ಗಳು ಭಾರತದಲ್ಲಿ, ಕೇವಲ 5 ಸಬ್ಮೆರಿನ್ಗಳು ಪಾಕಿಸ್ತಾನದಲ್ಲಿ. ಇನ್ನು ವಿಮಾನ ವಾಹಕಗಳನ್ನು ನಾವು ಗಮನಿಸ್ತಾ ಹೋದ್ರೆ ವಿಮಾನ ವಾಹಕಗಳು ಭಾರತದಲ್ಲಿ ಇರೋದು 2, ಪಾಕಿಸ್ತಾನದಲ್ಲಿ 0. ಈ ಎಲ್ಲಾ ಸಾಮರ್ಥ್ಯವನ್ನ ತಲೆಯಲ್ಲಿಟ್ಕೊಂಡು ಅವರು ಯುದ್ಧಕ್ಕೆ ಬರಬೇಕು. ಒಂದು ಪಕ್ಷ ಯುದ್ಧಕ್ಕೆ ಬಂದರೆ 5 ರಿಂದ 10 ನಿಮಿಷದಲ್ಲಿ ಪಾಕಿಸ್ತಾನದ ಮ್ಯಾಪ್ ಅನ್ನೇ ಆಲ್ಟರ್ ಮಾಡೋದ್ರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಇದರ ಜೊತೆಗೆ ಪಿಒಕೆನ ಕ್ಯಾಪ್ಚರ್ ಮಾಡಿಕೊಳ್ಳೋದ್ರಲ್ಲೂ ಕೂಡ ಯಾವುದೇ ರೀತಿಯ ಸಂದೇಹ ಇಲ್ಲ. ಇದು ಸದ್ಯಕ್ಕೆ ಭಾರತ ಮತ್ತು ಪಾಕಿಸ್ತಾನ ದೇಶದ ಸಾಮರ್ಥ್ಯ, ಬಲಾಬಲ. ಸದ್ಯ ಮುಖ್ಯವಾಗಿ ಯುದ್ಧದ ಸಂದರ್ಭ ಬಂದರೆ ಪಾಕಿಸ್ತಾನ ಭಾರತದ ಮಧ್ಯೆ ಯುದ್ಧ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆದರೆ ಸಾಮರ್ಥ್ಯದ ಲೆಕ್ಕಾಚಾರ ಇಲ್ಲಿ ಸಹಜವಾಗಿ ಮುನ್ನೆಲೆಗೆ ಬರುತ್ತೆ. ಯಾರತ್ರ ಎಷ್ಟು ಕೆಪಾಸಿಟಿ ಇದೆ, ಸೇನಾ ಬಲ ಯಾವ ರೀತಿ ಇದೆ, ಇವೆಲ್ಲವನ್ನೂ ಕೂಡ ನಾವು ನೋಡ್ತಾ ಹೋಗೋಣ. ಯಾರ ಸಾಮರ್ಥ್ಯ ಎಷ್ಟಿದೆ ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಒಂದ್ ಕಡೆ ಭಾರತ, ಮತ್ತೊಂದು ಕಡೆ ಪಾಕಿಸ್ತಾನ. ಭಾರತದ ಮಿಲಿಟರಿ ರ್ಯಾಂಕ್ ಅನ್ನು ನಾವು ಗಮನಿಸ್ತಾ ಹೋದ್ರೆ 4ನೇ ಸ್ಥಾನ, ಪಾಕಿಸ್ತಾನಕ್ಕೆ 7ನೇ ಸ್ಥಾನ. ಇನ್ನು ಅಣ್ವಸ್ತ್ರಗಳ ಸಿಡಿತಲೆಯನ್ನು ನಾವು ಗಮನಿಸ್ತಾ ಹೋದ್ರೆ ಭಾರತದಲ್ಲಿ 140, ಪಾಕಿಸ್ತಾನದಲ್ಲಿ 150. ಇನ್ನು ಆಕ್ಟಿವ್ ಸೋಲ್ಜರ್ಸ್ ಎಷ್ಟು ಜನ ಇದ್ದಾರೆ? ಸಕ್ರಿಯ ಯೋಧರು ಭಾರತದಲ್ಲಿ ಇರುವಂತದ್ದು ಬರೋಬ್ಬರಿ 21 ಲಕ್ಷ ಸಕ್ರಿಯ ಯೋಧರಿದ್ದಾರೆ. ಪಕ್ಕದ ಪಾಕಿಸ್ತಾನದಲ್ಲಿ ಎಷ್ಟಿದ್ದಾರೆ? 6.5 ಲಕ್ಷ. ಐ ರಿಪೀಟ್, 6.5 ಲಕ್ಷ ಮಾತ್ರ. ಇನ್ನು ರಿಸರ್ವ್ ಮೀಸಲು ಪಡೆ ಯೋಧರು ಒಟ್ಟು ಇರೋದು 11.5 ಲಕ್ಷ, 11.5. ಇನ್ನು ಈ ಕಡೆ ಪಾಕಿಸ್ತಾನಕ್ಕೆ 5 ಲಕ್ಷ. ನೋಡಿ, ಸಾಮರ್ಥ್ಯ ಬಲಾಬಲವನ್ನ ನೀವು ಗಮನಿಸ್ತಾ ಇದ್ದೀರಿ. ಇನ್ನು ಯುದ್ಧ ಟ್ಯಾಂಕರ್ಗಳು ನಮ್ಮಲ್ಲಿ ಎಷ್ಟಿದೆ, ಪಾಕಿಸ್ತಾನದಲ್ಲಿ ಎಷ್ಟಿದೆ? ಭಾರತ ದೇಶದಲ್ಲಿ ಬರೋಬ್ಬರಿ 4426 ಟ್ಯಾಂಕ್ಗಳಿದೆ. ಪಕ್ಕದ ಪಾಕಿಸ್ತಾನದಲ್ಲಿ 2735 ಟ್ಯಾಂಕರ್ಗಳು ಮಾತ್ರ ಇರೋದು, ಅರ್ಧ ಇಲ್ಲ. ಇನ್ನು ಶಸ್ತ್ರಸಜ್ಜಿತ ವಾಹನ, ಫುಲ್ಲಿ ವೆಪನ್ ಇರುವಂತಹ ಒಂದು ವೆಹಿಕಲ್ಸ್ ಗಳನ್ನು ನಾವು ಗಮನಿಸ್ತಾ ಹೋದ್ರೆ 5681 ಶಸ್ತ್ರಸಜ್ಜಿತ ವಾಹನಗಳು ನಮ್ಮಲ್ಲಿದೆ. ಪಾಕಿಸ್ತಾನದಲ್ಲಿ 3745 ವಾಹನಗಳಿರುವಂಥದ್ದು. ಇನ್ನು ಪಿರಂಗಿಗಳೆಷ್ಟಿದೆ? ನಮ್ಮ ದೇಶದಲ್ಲಿರುವಂತಹ ಪಿರಂಗಿಗಳು ಬರೋಬ್ಬರಿ 5067. ಪಾಕಿಸ್ತಾನದಲ್ಲಿ 3745. ಇನ್ನು ಒಟ್ಟು ಯುದ್ಧ ವಿಮಾನಗಳು ಎಷ್ಟೆಷ್ಟಿದೆ ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ 2216 ಯುದ್ಧ ವಿಮಾನಗಳು ನಮ್ಮಲ್ಲಿದೆ. ಪಕ್ಕದ ಪಾಕಿಸ್ತಾನದಲ್ಲಿ 1143. ಶತ್ರು ರಾಷ್ಟ್ರ ಪಾಪಿ ಪಾಕಿಸ್ತಾನ, ನೀಚ ಪಾಕಿಸ್ತಾನದಲ್ಲಿ ಇರುವಂತದ್ದು ಕೇವಲ 1443 ಯುದ್ಧ ವಿಮಾನಗಳು. 378 ಯುದ್ಧ ವಿಮಾನಗಳು ನಮ್ಮಲ್ಲಿದೆ, 186 ಯುದ್ಧ ವಿಮಾನಗಳು ಅವರಲ್ಲಿದೆ. ಇನ್ನು ದಾಳಿ ಮಾಡುವಂತಹ ಹೆಲಿಕಾಪ್ಟರ್ಗಳನ್ನ ಗಮನಿಸೋದಾದ್ರೆ 220 ದಾಳಿ ಮಾಡುವ ಹೆಲಿಕಾಪ್ಟರ್ಗಳು ನಮ್ಮಲ್ಲಿದೆ. ಪಾಕಿಸ್ತಾನದಲ್ಲಿ ಬೆರಳೆಣಿಕೆಯಷ್ಟು 90 ಮಾತ್ರ ಇರೋದು. ಇನ್ನು ಸಬ್ಮೆರಿನ್ಗಳ ಬಲಾಬಲವನ್ನು ನಾವು ಗಮನಿಸ್ತಾ ಹೋದ್ರೆ
ಬರೋಬ್ಬರಿ 15 ಸಬ್ಮೆರಿನ್ಗಳು ಭಾರತದಲ್ಲಿ, ಕೇವಲ 5 ಸಬ್ಮೆರಿನ್ಗಳು ಪಾಕಿಸ್ತಾನದಲ್ಲಿ. ಇನ್ನು ವಿಮಾನ ವಾಹಕಗಳನ್ನು ನಾವು ಗಮನಿಸ್ತಾ ಹೋದ್ರೆ, ವಿಮಾನ ವಾಹಕಗಳು ಭಾರತದಲ್ಲಿ ಇರೋದು 2, ಪಾಕಿಸ್ತಾನದಲ್ಲಿ 0. ಈ ಎಲ್ಲಾ ಸಾಮರ್ಥ್ಯವನ್ನ ತಲೆಯಲ್ಲಿಟ್ಕೊಂಡು ಅವರು ಯುದ್ಧಕ್ಕೆ ಬರಬೇಕು. ಒಂದು ಪಕ್ಷ ಯುದ್ಧಕ್ಕೆ ಬಂದರೆ 5 ರಿಂದ 10 ನಿಮಿಷದಲ್ಲಿ ಪಾಕಿಸ್ತಾನದ ಮ್ಯಾಪ್ ಅನ್ನೇ ಆಲ್ಟರ್ ಮಾಡೋದ್ರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಇದರ ಜೊತೆಗೆ ಪಿಒಕೆನ ಕ್ಯಾಪ್ಚರ್ ಮಾಡಿಕೊಳ್ಳೋದ್ರಲ್ಲೂ ಕೂಡ ಯಾವುದೇ ರೀತಿಯ ಸಂದೇಹ ಇಲ್ಲ. ಇದು ಸದ್ಯಕ್ಕೆ ಭಾರತ ಮತ್ತು ಪಾಕಿಸ್ತಾನ ದೇಶದ ಸಾಮರ್ಥ್ಯ ಬಲಾಬಲ.